ಬಿಡದಿ ವಿಚಾರವಾಗಿ ಸರ್ ಕ್ಯಾಬಿನೆಟ್ ಅಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಚೆಕ್ ಅನ್ನ ತಗೊಳ್ತಿದ್ದಾರೆ. ನೋಡಿ, ನನ್ನ ಮಾಹಿತಿ ಪ್ರಕಾರ 7,500 ಎಕರೆನಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಇನ್ನ ಉಳಿದಿರೋದು 1,500 ಎಕರೆ ಇರ್ಬೋದು, 1,340 ಎಕರೆ ಏನೋ ಇರಬಹುದು. ಆಮೇಲೆ ಜನರು ಒಪ್ಪಿಗೆ ನೀಡಿದ್ಮೇಲೆ ತಾನೇ ನಾವು ಮಾಡ್ಲಿಕ್ಕೆ ಆಗೋದು. ಯಾರು ಕೂಡ ಯಾವುದೇ ರೀತಿಯಾದಂತ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹಿಂದೆ ಚನ್ನರಾಯಪಟ್ಟಣದಲ್ಲಿ ರೈತರು ಬೇಡ ಅಂದಾಗ ನಾವು ವಾಪಸ್ ಕೊಟ್ಟಿಲ್ವಾ? ಇತಿಹಾಸದಲ್ಲಿ ಆಗಿರ್ಲಿಲ್ಲ. ಅದು ಯಾವ್ದು ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ರೈತರ ಒಂದು ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಅವರೇ ವಾಪಸ್ ಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನಥಿಂಗ್ ಕ್ಯಾನ್ ಬಿ ಡನ್ ಬೈ ಫೋರ್ಸ್. ಯಾರು ಇಲ್ಲಿಗಲ್ ಆಗಿ ಜಬರ್ದಸ್ತಿನೂ ಮಾಡಕ್ಕಾಗಲ್ಲ, ಕಾನೂನು ಚೌಕಟ್ಟು ಮೀರಿ ಯಾರು ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ. ದೇವನಹಳ್ಳಿ ಹೇಳಿದ್ರಿ, ಅದೇ ದೇವನಹಳ್ಳಿ ಜಮೀನನ್ನ ಯಾರ್ಯಾರು ಒಪ್ಕೊಂಡು ಕೊಡ್ತೀರಾ ಅನ್ನುವಂತ ಅವಧಿಯನ್ನ ಕೂಡ ವಿಸ್ತರಣೆ ಮಾಡೋದಿಕ್ಕೆ ಇವತ್ತು ಸಚಿವ ಸಂಪುಟದಲ್ಲಿ ಇದೆ. ಅದು ಯಾರಿಂದ ಬಂದಿರೋದು? ಅವರಿಂದಾನೇ ಬಂದಿರೋದಲ್ಲ. ಅಲ್ಲಿ ಲೋಕಲ್ ಮುಖಂಡರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಅವ್ರು ಕೇಳ್ಕೊಂಡಿರೋದು. ಇಲ್ಲ, ಇದು ನನಗೆ ಬಹುಶಃ ನಾನು ಇದೇ ನಾನು ಕೃಷಿಯನ್ನೇ ಮಾಡಬೇಕು ಅಂತ. ಆದ್ರೆ ನನ್ನ ಮುಂದಿನ ಪೀಳಿಗೆ ಅವ್ರ ಇಂಡಸ್ಟ್ರಿ ಮಾಡ್ಬೇಕಾದ್ರೆ ಅವ್ರಿಗೆ ಯಾಕೆ ಮೋಸ ಆಗ್ಬೇಕು ಅಂದ್ಬಿಟ್ಟು ಕೆಲವು ಜನ ಹೋದ ಬಾರಿನೇ ಬಂದಿತ್ತು. 1-2 ತಿಂಗಳ ಹಿಂದೆ ತಮ್ಗೆ ನೆನಪಿದ್ರೆ ಇದು ಬಂದಿತ್ತು. ಅವಾಗ ಬೇಡ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಏನಿದೆ ಅದನ್ನೇ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ವಿ. ಅದಾದ್ಮೇಲೆ ಮತ್ತೆ ಅವರು ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮನವಿ ಮೇರೆಗೆ ತಂದಿದೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಹೆಚ್ಚಿನ ರೈತರು ಇಲ್ಲಪ್ಪ ಅದು ಬೇಡ, ಹಂಗೆ ಮುಂದುವರಿಸಿ ಅಂದ್ರೆ ಹಂಗೆ ಮಾಡ್ತೀವಿ. ಇಲ್ಲ, ನಮಗೆ ಕೃಷಿ ಬೇಡ, ನಾವು ಇಂಡಸ್ಟ್ರಿಗೆ ನಾವು ಒತ್ತು ಕೊಡಬೇಕು, ನಮಗೆ ಉದ್ಯೋಗ ಅವಕಾಶಗಳು ಕೊಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಡೂ ವಾಟ್ ಎವರ್ ಪೀಪಲ್ ಸೇ. ಬಿಡದಿ ವಿಚಾರದಲ್ಲಿ ಸರ್, ಈಗ JDS ಒಂದು ದೊಡ್ಡದೊಂದು ಪ್ರತಿಭಟನೆ ಪಾದಯಾತ್ರೆ ಮಾಡ್ಲಿಕ್ಕೆ ನಾಳೆ ತಯಾರಿ ನಡೆಸಿರೋದು. ಯಾವುದೇ ಕಾರಣಕ್ಕೂ ಯೋಜನೆ ಮಾಡ್ಲಿ ಇವ್ರೆ. ಗುಜರಾತ್ ನಲ್ಲಿ ಹೋಗಿ ಮಾಡಿ ಅರಾವಳಿನೇ ತೆಗಿಯಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನದವ್ರು. ನೆನಪಿದ್ಯಾ ನಿಮ್ಗೆ? ರಾಜಸ್ಥಾನ್ ಗೌರ್ಮೆಂಟ್, ಯಾರ್ ಗೌರ್ಮೆಂಟ್? ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ. ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? JDS ಇರ್ಬೋದು, ಬಿಜೆಪಿ ಅವ್ರು ಇರ್ಬೋದು. ಬಿಡದಿ ವಿಚಾರವಾಗಿ ಕ್ಯಾಬಿನೆಟ್ ಅಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಚೆಕ್ ಅನ್ನ ತಗೊಳ್ತಿದ್ದಾರೆ. ನೋಡಿ, ನನ್ನ ಮಾಹಿತಿ ಪ್ರಕಾರ 7,500 ಎಕರೆನಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಇನ್ನ ಉಳಿದಿರೋದು 1,500 ಎಕರೆ ಇರ್ಬೋದು, 1,340 ಎಕರೆ ಏನೋ ಇರಬಹುದು. ಆಮೇಲೆ ಜನರು ಒಪ್ಪಿಗೆ ನೀಡಿದ್ಮೇಲೆ ತಾನೇ ನಾವು ಮಾಡ್ಲಿಕ್ಕೆ ಆಗೋದು. ಯಾರು ಕೂಡ ಯಾವುದೇ ರೀತಿಯಾದಂತ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹಿಂದೆ ಚನ್ನರಾಯಪಟ್ಟಣದಲ್ಲಿ ರೈತರು ಬೇಡ ಅಂದಾಗ ನಾವು ವಾಪಸ್ ಕೊಟ್ಟಿಲ್ವಾ? ಇತಿಹಾಸದಲ್ಲಿ ಆಗಿರ್ಲಿಲ್ಲ. ಅದು ಯಾವ್ದು ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ರೈತರ ಒಂದು ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಅವರೇ ವಾಪಸ್ ಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ.